ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಮತ್ತು ವೇರಿಯಬಲ್ ಕಾಸ್ಟಿಂಗ್ ಅಂದರೆ ಏನಂತ ಹೇಳ್ತೇನೆ. ಸೊ ಇದು ಕಾಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ತುಂಬ ಇಂಪಾರ್ಟೆಂಟು. ಸೊ ಇದು ನಿಮಗೆ ಮಿನಿಮಮ್ 20 ಮಾರ್ಕ್ಸ್ಗೆ 20 ಮಾರ್ಕ್ಸ್ ಟು 30 ಮಾರ್ಕ್ಸ್ ಹತ್ರ ನಿಮಗೆ ಎಕ್ಸಾಮಿನೇಷನ್ ಬರುತ್ತೆ. ಮಿನಿಮಮ್ 30 ಮಾರ್ಕ್ಸ್ ಬರುತ್ತೆ. ಅಂಡ್ ದೆನ್ ನಾನು ಇವಾಗ ಈ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಬ್ಲಮಲ್ಲಿ ಸುಮಾರು ವೇರಿಯಸ್ ಕಾನ್ಸೆಪ್ಟ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಪಿ ವಿ ರೇಷಿಯೋ ಆಗಿರ್ಬೋದು, ಮಾರ್ಜಿನ್ ಆಫ್ ಸೇಫ್ಟಿ ಆಗಿರ್ಬೋದು, ತುಂಬ ಕಾನ್ಸೆಪ್ಟ್ ಬರುತ್ತೆ. ಸೊ ಎಲ್ಲನೇ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇದಾದಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಬಟ್ ಈ ವಿಡಿಯೋನ ನೀವು ಫುಲ್ಲು ತರವಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಪ್ರಾಬ್ಲಮ್ ಮಾಡ್ತೀನಿಲ್ಲ, ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಸೊ ಆದ್ದರಿಂದ ಈ ವಿಡಿಯೋನ ಯಾರೂ ಕೂಡ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಬನ್ನಿ ಇವಾಗ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಮಾರ್ಜಿನಲ್ ಕಾಸ್ಟಿಂಗ್ ಆರ್ ವೇರಿಯಬಲ್ ಕಾಸ್ಟಿಂಗ್ ಅಂದರೆ ಎರಡು ಕೂಡ ಸೇಮ್ ಕಾನ್ಸೆಪ್ಟು. ಸೊ ಈಗ ನಾವು ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. ಸೊ ಮೀನಿಂಗ್ ಬಂದು ಇನ್ ಕೇಸ್ ಆಫ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಈಗ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾರ್ಜಿನಲ್ ಕಾಸ್ಟಿಂಗ್ ಮೀನಿಂಗ್ ನೋಡೋದಾದರೆ, ಕಾಸ್ಟ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸ್ ಅಡಿಷನಲ್ ಯೂನಿಟ್ಸ್ ಆರ್ ಪ್ರಾಡಕ್ಟ್ ಇಸ್ ಕಾಲ್ಡ್ ಮಾರ್ಜಿನಲ್ ಕಾಸ್ಟಿಂಗ್. ಫಾರ್ ಈಗ ಎಕ್ಸಾಂಪಲ್ಲು, ಒಂದು ಕಂಪ್ನಿಲಿ 1000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ 1000 ಯೂನಿಟ್ಸ್ಗೆ ನಿಯರ್ ಅಬೌಟ್ 1 lakh ಹತ್ತ ಖರ್ಚಾಗಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ದೆನ್ ಹ್ಯಾವ್ ಟು ಅಗೇನ್ ಪ್ರೊಡ್ಯೂಸ್ 100 ಯೂನಿಟ್ಸ್. ಅವ್ರಿಗೆ ಮತ್ತೆ 12 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವರಿಗೆ ಇನ್ನೂ ಮತ್ತೆ 10,000 ಕಾಸ್ಟ್ ಆಗುತ್ತೆ. ಅಂದರೆ ನಾವು ಈ ಕಾಸ್ಟ್ನ ವೇರಿಯಬಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ಆಫ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ನೆಕ್ಸ್ಟ್, ಇನ್ ಕೇಸ್ ಆಫ್ ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ದಿ ಟೋಟಲ್ ಕಾಸ್ಟ್ ಅಬ್ಟೈನ್ಡ್ ಬೈ ಆ್ಯಡಿಂಗ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಪ್ರೈಮ್ ಕಾಸ್ಟು. ಅಂದರೆ ಏನು ಕಾಸ್ಟ್ ಸಿಗುತ್ತೆ, ನಾವು ವೇರಿಯಬಲ್ ಕಾಸ್ಟ್ ಮತ್ತು ಪ್ರೈಮ್ ಕಾಸ್ಟ್ನ ಆ್ಯಡ್ ಮಾಡಿದಾಗ ಅದನ್ನು ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಆರ್ ದಿಸ್ ನನ್ ಅದರ್ ದೆನ್ ಆರ್ ಎಕ್ಸ್ಪೆಕ್ಟ್ ಫಿಕ್ಸ್ಡ್ ಕಾಸ್ಟ್ ಬಿಟ್ಟು ಇನ್ನು ಮಿಕ್ಕಿದ ಏನಿರುತ್ತೆ ನಾವು ಅದನ್ನು ಮಾರ್ಜಿನಲ್ ವೇರಿಯಬಲ್ ಕಾಸ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೆನ್ ಹಾಗೇನೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮಾರ್ಜಿನಲ್ ಕಾಸ್ಟಿಂಗು. ಸೊ ದೇರ್ ಆರ್ ಮೇನ್ಲಿ ನಿಯರ್ ಅಬೌಟ್ 5 or 4 ಬೇಸಿಕ್ ಕಾನ್ಸೆಪ್ಟು. ಸೊ ಇದನ್ನು ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊತು ಅಂದರೆ ನಿಮಗೆ ಪ್ರಾಬ್ಲಮ್ ಮಾಡೋದು ತುಂಬ ಈಸಿ. ಫಸ್ಟ್ ಒನ್, ಕಾಂಟ್ರಿಬ್ಯೂಷನು. ಸೊ ಕಾಂಟ್ರಿಬ್ಯೂಷನ್ ಅಂದರೆ ಮೀನಿಂಗು ದಿ ಎಕ್ಸೆಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಓವರ್ ವೇರಿಯಬಲ್ ಕಾಸ್ಟು. ಅಂದರೆ ವೇರಿಯಬಲ್ ಕಾಸ್ಟ್ಗಿಂತ ಸೆಲ್ಲಿಂಗ್ ಪ್ರೈಸು ಜಾಸ್ತಿ ಹೋಗೋದನ್ನ ನಾವು ಕಾಂಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನೋಡಿದ್ರೆ ನಾವೀಗ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋಕ್ಕೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟು ಆರ್ ಟೋಟಲ್ ಸೇಲ್ಸ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ಹಾಗೆ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದಾಗ ನಾವು ಅಂದರೆ ಇದನ್ನು ಕೂಡ ಸೇಲ್ಸ್ ಆಗಿರೋದು, ಫಿಕ್ಸ್ಡ್ ಕಾಸ್ಟ್ ಆಗಿರೋದು, ವೇರಿಯಬಲ್ ಕಾಸ್ಟ್ ಆಗಿರೋದು, ಪ್ರಾಫಿಟ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ಫಾರ್ಮುಲಾ ಇಲ್ಲಿದೆ. ಸೊ ಸೇಲ್ಸ್ ಬಂದು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಪ್ರಾಫಿಟು. ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಪ್ರಾಫಿಟ್. ದೆನ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಪ್ರಾಫಿಟು. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ವೇರಿಯಬಲ್ ಕಾಸ್ಟು. ಸೊ ಏನಂದರೆ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿರ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿರೋದು ಇದೊಂದು ಸೇಲ್ಸ್ಗೆ ಇದನ್ನು ಮರ್ತು ಬಿಡಿ, ಈ ಫಾರ್ಮುಲಾನ ಮರ್ತು ಬಿಡಿ. ಈಗ ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಬೇಕು ಅಂತಂದರೆ ವೇರಿಯಬಲ್ ಕಾಸ್ಟ್ ಮತ್ತು ಪ್ರಾಫಿಟ್ ಮೈನಸ್ ಆಗುತ್ತೆ ಸೇಲ್ಸಿಂದ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಬೇಕಂದ್ರೆ ಸೇಲ್ಸಿಂದ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಮೈನಸ್ ಆಗುತ್ತೆ. ಸೊ ಪ್ರಾಫಿಟ್ ಕಂಡುಹಿಡಬೇಕಾದ್ರೆ ಸೇಲ್ಸು, ಫಿಕ್ಸ್ಡ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟ್ ಮೈನಸ್ ಆಗುತ್ತೆ. ನಮಗೆ ಈ ಮೂರು, ಸೊ ಸೇಲ್ಸ್ ಬೇಕು ಅಂದಾಗ ಈ ಮೂರನ್ನು ಕೂಡ ಆ್ಯಡ್ ಮಾಡ್ತೀವಿ. ಸೊ ಅದೇ ಈ ಫಿಕ್ಸ್ಡ್ ಕಾಸ್ಟ್ ಬೇಕು ಅಂದಾಗ ಸೇಲ್ಸಿಂದ ಇವೆರಡನ್ನ ಮೈನಸ್ ಮಾಡ್ತೀವಿ. ಇದೇ ರೀತಿ ಎಲ್ಲವೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವು ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸೊ ಈಗ ನೆಕ್ಸ್ಟ್ ಬಂದು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟು. ಸೊ ಫಸ್ಟ್ ಆಫ್ ಆಲ್ ನಾವು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನಮಗೆ ಪ್ರಾಫಿಟ್ ಇಲ್ಲ ಲಾಸ್ ಅಂತ ಗೊತ್ತಾಗೋಕ್ಕೆ. ಸೊ ಫಸ್ಟ್ ಬಂತು ಸೇಲ್ಸು. ಸೊ ಔಟರ್ ಕಲಮಲ್ಲಿ ಅಮೌಂಟು ಮೈನಸ್ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟಲ್ಲಿ ಏನೇನು ಐಟಮ್ಸ್ ಬರುತ್ತೆ ಅಂತ ಬರ್ತಿದ್ದೀನಿ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟು, ಡೈರೆಕ್ಟ್ ಲೇಬರ್ ಕಾಸ್ಟು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇರಿಯಬಲ್ ಫ್ಯಾಕ್ಟರಿ ಓವರ್ ಹೆಡ್ಸು, ವೇರಿಯಬಲ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸು, ವೇರಿಯಬಲ್ ಸೆಲ್ಲಿಂಗ್ ಓವರ್ ಹೆಡ್ಸು. ಸೊ ಎಲ್ಲನೂ ಆ್ಯಡ್ ಮಾಡಿ ಸೊ ಔಟರ್ ಕಲಮಲ್ಲಿ ಬರಲಿ. ಸೊ ಇದರಿಂದ ಏನು ಅಮೌಂಟ್ ಇದು ಬರುತ್ತೆ, ನಾವು ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅದನ್ನು ನಾವು ಕಾಂಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಕಾಂಟ್ರಿಬ್ಯೂಷನಿಂದ
ಫಿಕ್ಸ್ಡ್ ಕಾಸ್ಟು ಅಂದರೆ ಫಿಕ್ಸ್ಡ್ ಕಾಸ್ಟ್ ಏನೇನಿದೆ, ಸೊ ಫ್ಯಾಕ್ಟರಿ ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ ಹೆಡ್ಸು, ಫಿಕ್ಸ್ಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸು, ಫಿಕ್ಸ್ಡ್ ಸೆಲ್ಲಿಂಗ್ ಓವರ್ ಹೆಡ್ಸು, ಅದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗೋದೆ ಪ್ರಾಫಿಟ್ ಆರ್ ಲಾಸ್. ಇಲ್ಲಿ ಪ್ಲಸ್ ವ್ಯಾಲ್ಯೂ ಬಂತು ಅಂತಂದರೆ ಪ್ರಾಫಿಟು, ಸೊ ಮೈನಸ್ ವ್ಯಾಲ್ಯೂ ಬಂತು ಅಂದರೆ ಲಾಸು. ಸೊ ತುಂಬ ಸಿಂಪಲ್ಲು. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ. ಸೊ ಪ್ರಾಫಿಟ್ ವ್ಯಾಲ್ಯೂ ರೇಷಿಯೋ ಬಂದು ಇಟ್ ಇಂಡಿಕೇಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್. ಸೊ ಪ್ರಾಫಿಟ್ ವ್ಯಾಲ್ಯೂ ರೇಷಿಯೋ ಬಂದು ಇಟ್ ಇಂಡಿಕೇಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್. ಅಂದರೆ ಇದು ಕಾಂಟ್ರಿಬ್ಯೂಷನ್ ಮತ್ತು ಸೇಲ್ಸ್ ಮಧ್ಯೆ ಏನು ರಿಲೇಷನ್ಶಿಪ್ ಐತೆ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಈ ಎಕ್ಸ್ಪ್ರೆಸ್ ಮಾಡೋದು ಯಾವಾಗಲೂ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಅದಕ್ಕೆ ಫಾರ್ಮುಲಾ ನೋಡೋದಾದರೆ PVR ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಆರ್ PVR ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸು. ಹಾಗೆಯೇ ವೆನ್ 2 periods ಆಫ್ ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಆರ್ ಗಿವನ್, ಅಂದರೆ ಈಗ ಎಕ್ಸಾಂಪಲು ಎರಡು ವರ್ಷಕ್ಕೆ ಕೊಟ್ಟಿರೋದು 2011 ಆ್ಯಂಡ್ 2012. ಸೊ 2011 ಪ್ರಾಫಿಟ್ ಬಂದು 10,000 ಇರುತ್ತೆ. ಸೊ 12ಅಲ್ಲಿ ಬಂದು 12,000 ಇರುತ್ತೆ. ಸೊ ಹಾಗೆಯೇ ಸೇಲ್ಸ್ ಬಂದು ಇಲ್ಲಿ 20,000 ಇರುತ್ತೆ. ಸೊ ಇಲ್ಲಿ ಸೇಲ್ಸ್ ಬಂದು 25,000 ಇರುತ್ತೆ. ಸೊ ಇಲ್ಲಿ ಬಂದು ಡಿಫ್ರೆನ್ಸು 2,000, ಸೊ ಇಲ್ಲಿ ಬಂದು ಡಿಫ್ರೆನ್ಸು 5,000. ಸೊ ಈ ಡಿಫ್ರೆನ್ಸನ್ನು ನಾವು ಹಾಕಿ ಪೀರಿಯಡ್ಸ್ ಇದ್ದಾಗ ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋನ ಕಂಡುಹಿಡಿತೀವಿ. ಸೊ ಇದಿಷ್ಟೇ ನಾವು ಪ್ರಾಬ್ಲಮ್ ಮಾಡೋ ಕರಿಯಕ್ಕೆ ಅಂತ ತೋರಿಸ್ತಾನೆ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮತ್ತೆ ನಮಗೆ PVR ಸಿಕ್ಕಿದಾಗ ಆ ಐಟಮ್ ಇಟ್ಟು ಆ ಐಟಮ್ ಕನ್ಸಿಡರ್ ಬೇಸ್ ಮೇಲೆ ನಾವು ಕೆಲವನ್ನ ಕಂಡುಹಿಡಿಬೋದು. ಸೊ ಸೇಲ್ಸ್ನ ಕಂಡುಹಿಡಿಬೋದು, ಸೊ ಫಿಕ್ಸ್ಡ್ ಕಾಸ್ಟ್ನ ಕಂಡುಹಿಡಿಬೋದು, ದೆನ್ ಪ್ರಾಫಿಟ್ನ ಕೂಡ ಕಂಡುಹಿಡಿಬೋದು. ಸೊ ಫಾರ್ಮುಲಾ ಇಲ್ಲಿದೆ. ದೆನ್ ಲಾಸ್ಟ್ ಥರ್ಡ್ ಪಾಯಿಂಟ್ ಬಂದು ಬ್ರೇಕ್ ಇವನ್ ಪಾಯಿಂಟ್. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನು ಥಿಯರಿಗೂ ಕೂಡ ನಿಮಗೆ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಸೊ BEP ಇಸ್ ದ ವ್ಯಾಲ್ಯೂಮ್ ಆಫ್ ಔಟ್ಪುಟ್ಟು ಆರ್ ಸೇಲ್ಸ್ ಅಟ್ ವಿಚ್ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಸೇಲ್ಸ್. ಅಂದರೆ ಒಂದು ಪಾಯಿಂಟ್ ಸಿಗುತ್ತೆ. ನಾವು ಈಗ ಗ್ರಾಫಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾವುದು BEP ಅಂತ. ಬನ್ನಿ ಈಗ ಶುರು ಮಾಡೋಣ ಗ್ರಾಫ್ನ. ಶುರು ಮಾಡೋಣ. ಸೊ ನಾವು ಈ ಲೈನ್ನ ಟೋಟಲ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡೋಣ. ಟೋಟಲ್ ಸೇಲ್ಸ್ ನಾವು ಈ ಲೈನ್ನ ಟೋಟಲ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡೋಣ. ಟೋಟಲ್ ಸೇಲ್ಸ್. ಹಾಗೆಯೇ ಇನ್ನೊಂದು ಲೈನ್ ಬರುತ್ತೆ. ಸೊ ಇದು ಇನ್ನೊಂದು ಲೈನ್ನ ನಾವು ಇವಾಗ ಟೋಟಲ್ ಕಾಸ್ಟ್ ಅಂತ ಕಾಣ. ಸೊ ಇದು ಟೋಟಲ್ ಕಾಸ್ಟ್. ನಮಗೆ ಇವಾಗ ಏನು ಈ ಮಿಡ್ ಪಾಯಿಂಟ್ ಸಿಕ್ಕಿದೆ, ಸೊ ಏನು ನಮಗೆ ಆ ಮಿಡ್ ಪಾಯಿಂಟ್ ಸಿಕ್ಕಿದೆ ಅದನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನಿಮ್ಗೆ ಇವಾಗ ಮೀನಿಂಗ್ ಅರ್ಥ ಆಗಿರ್ಬೋದು ಅದು. ಸೊ BEP ಇಸ್ ದ ವಾಲ್ಯೂಮ್ ಆಫ್ ಔಟ್ಪುಟ್ ಆರ್ ಸೇಲ್ಸ್ ಅಟ್ ವಿಚ್ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಸೇಲ್ಸ್. ಸೊ ನಾವು ಈ ಪಾರ್ಟ್ ಎಲ್ಲನೂ ಕೂಡ ಲಾಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಲಾಸ್ ಏರಿಯಾ. ಹಾಗೆಯೇ ನಮಗೆ ಈ ಲೈನ್ ಏನು ಬರುತ್ತೆ, ಈ ಲೈನು ನಮಗೆ ಫಿಕ್ಸ್ಡ್ ಕಾಸ್ಟು, ಈ ಲೈನ್ ಫಿಕ್ಸ್ಡ್ ಕಾಸ್ಟ್. ಆ್ಯಂಡ್ ದೆನ್ ವಾಟ್ ಎವರ್ ಯು ಆರ್ ಚೇಂಜಿಂಗ್. ಸೊ ಇಲ್ಲಿ ಏನು ನಮ್ಗೆ ಚೇಂಜ್ ಸಿಗುತ್ತೆ, ಇದು MOS ಮೀನ್ಸ್ ಮಾರ್ಜಿನ್ ಆಫ್ MOS ಅಲ್ಲ, MOS ನೆಕ್ಸ್ಟ್ ಕಾನ್ಸೆಪ್ಟು. ಇದು BEP ಬ್ರೇಕ್ ಇವನ್ ಪಾಯಿಂಟ್ ಅಂತ. ದೆನ್ ಇಷ್ಟಾದ್ಮೇಲೆ ಈ ಪಾಯಿಂಟ್ ಆದಮೇಲೆ ಅಪ್ಪರ್ ಕೇಸ್ ಏನು ಬರುತ್ತೆ, ಈ ಪಾರ್ಟ್ ಎಲ್ಲನೂ ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನಿಮಗೆ ಇಷ್ಟು ಗ್ರಾಫ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನು ಅಂತ. ಸೊ ಅದರ್ ದೆನ್ BEP ಇಸ್ ದ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ನಿಮಗೆ ಈ ಪಾಯಿಂಟಲ್ಲಿ ನಿಮಗೆ ಇಲ್ಲಿ ನಾಟ್ ಪ್ರಾಫಿಟ್ ಆರ್ ಲಾಸ್ ಏನು ಕೂಡ ಗೊತ್ತಾಗ್ತಿಲ್ಲ ನಿಮಗೆ. ಈ ಪಾಯಿಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಏನಿಲ್ಲ, ಜಸ್ಟ್ ಅದು ಮಿಡಲ್ ಥರ
ನೋ ಪ್ರಾಫಿಟ್ ಆರ್ ನೋ ಲಾಸ್. ಜಸ್ಟ್ ನಮಗೀಗ ಬಿ ಇ ಪಿ ಕನ್ನಡಿಗೆ ಫಾರ್ಮುಲಾ ಬಂದು, ಸೊ ನಮ್ಗೆ 2 ಟೈಪಲ್ಲಿ ಬಿ ಇ ಪಿನ ಕನ್ಸಿಡರ್ ಮಾಡ್ತೇವೆ. ಒಂದು ಬಿ ಇ ಪಿ ಯೂನಿಟ್ಸು. ಸೊ ಯೂನಿಟ್ಸ್ ಕೊಟ್ಟಿದ್ದಾಗ ಹೇಗೆ ಅಂದರೆ ಬಿ ಇ ಪಿ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್, ಪಿ ಯು ಅಂದರೆ ಪರ್ ಯೂನಿಟ್, ಪಿ ಯು ಈಸ್ ಈಕ್ವಲ್ ಟು ಪರ್ ಯೂನಿಟ್. ದೆನ್ ವ್ಯಾಲ್ಯೂಲ್ ಬೇಕು ಅಂತಂದರೆ ಬಿ ಇ ಪಿ ಇನ್ ವ್ಯಾಲ್ಯೂ, ಬಿ ಇ ಪಿ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಮೀನ್ಸ್ ಪಿ ವಿ ಆರ್. ಇಷ್ಟೇ ಕಾನ್ಸೆಪ್ಟು. ಸೊ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಲಾಸ್ಟು, ಮಾರ್ಜಿನ್ ಆಫ್ ಸೇಫ್ಟಿ ಅಂತ. ಸೊ ಈಗ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಇವಾಗ. ಸಮ್ ಮಾರ್ಜಿನಲ್ ಕಾಸ್ಟ್ಗಳಲ್ಲಿ ನಮಗೆ ಲಾಸ್ಟ್ ಟಾಪಿಕ್ ಬಂದು ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಅಂತಂದರೆ ಇಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೇಲ್ಸ್ ಆ್ಯಂಡ್ ಬಿ ಇ ಪಿ ಸೇಲ್ಸು. ಸೊ ಆ್ಯಕ್ಚುಯಲ್ ಸೇಲ್ಸು ಡಿಫ್ರೆನ್ಸ್ ಅಂದರೆ ಏನು ಅಂದರೆ ವೇರಿ ಏನಿರುತ್ತೆ ಆ್ಯಕ್ಚುಯಲ್ ಸೇಲ್ಸು ಮತ್ತು ಬಿ ಇ ಪಿ ಸೇಲ್ಸ್, ಅದನ್ನು ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೇಲ್ಸು, ಫಾರ್ ಎಕ್ಸಾಂಪಲ್ ಈ ಆ್ಯಕ್ಚುಯಲ್ ಸೇಲ್ಸು 1 lakh ಇದೆ ಮೈನಸ್, ಸೊ ಬಿ ಇ ಪಿ ಸೇಲ್ಸ್ ಬಂದು ನಮಗೆ 80,000 ಇದೆ ಅಂತ ಕನ್ಸಿಡರ್ ಮಾಡೋಣ. ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನಿದೆ ಈಗ ಮಿಕ್ಕಿದ್ದು ಇನ್ನೊಂದು 20,000. ಸೊ ನಾವು ಇದನ್ನು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದನ್ನು ಕಂಡುಹಿಡಿಯೋಕ್ಕೆ 3 ಫಾರ್ಮುಲಾಸ್ ಇದೆ, ಬಟ್ ನಾವು ಯಾವ ಥರ ಅಪ್ಲಿಕೇಬಲ್ ಮಾಡ್ಬೋದು. ಸೊ ಎಮ್ ಒ ಎಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಇ ಪಿ ಸೇಲ್ಸ್ ಹೇಳ್ದಂಗೆ. ಸೊ ಎಮ್ ಒ ಎಸ್ ಇಸ್ ಈಕ್ವಲ್ ಟು ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ಆರ್, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ದೆನ್ ಅಗೇನ್ ಆರ್ ಎಮ್ ಒ ಎಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಇ ಪಿ ಸೇಲ್ಸ್ ಇಂಟು 100 ಡಿವೈಡೆಡ್ ಬೈ ಸೇಲ್ಸ್. ಇದಿಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಈಚ್ ಆ್ಯಂಡ್ ಎವ್ರಿ ಫಾರ್ಮುಲಾನು ಕೂಡ ಬೇಕಾಗುತ್ತೆ. ಸೊ ಲಾಸ್ಟ್ ಒಂದು ಬಂದು ಮಾರ್ಜಿನ್ ಆಫ್ ಸೇಫ್ಟಿ, ಸೊ ಎಮ್ ಒ ಎಸ್ ರೇಷಿಯೋ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ರೇಷಿಯೋ ಇಸ್ ಈಕ್ವಲ್ ಟು ಏನು ಮಾರ್ಜಿನ್ ವ್ಯಾಲ್ಯೂ ಬಂದಿರುತ್ತೆ, ಸೊ ನಮಗೆ ಏನು ಮಾರ್ಜಿನ್ ಆಫ್ ಸೇಲ್ಸ್ ಏನು ಸಿಕ್ಕಿರುತ್ತೆ, ಸೊ ಆ ವ್ಯಾಲ್ಯೂ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಎಕ್ಸಾಂಪಲ್ ಇವಾಗ ಇದನ್ನು ತೋರಿಸ್ಕೊಡ್ತೀನಿ. ಸೊ ನಮಗೆ ಇಲ್ಲಿ 20,000 ಸಿಕ್ಕಿದ್ದು. ಸೊ 20,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ, 1 lakh ಇದೆ. ಇಂಟು 100. ಸೊ 0 ಕ್ಯಾನ್ಸಲ್, 30 ಕ್ಯಾನ್ಸಲ್, ಮಾರ್ಜಿನ್ ಆಫ್ ಸೇಫ್ಟಿ 20. ಸೊ ಹೀಗೆ ಇದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಬಟ್ ಇದನ್ನೇನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಾರೆ, ನಿಮಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮಗೆ ಫಾರ್ಮಲ್ಸ್ ಕೂಡ ಜ್ಞಾಪನ ಇರಬೇಕು. ಸೊ ಹಾಗೆಯೇ ಈ ನೋಟ್ಸ್ ನಿಮ್ಗೆ ಏನಾದ್ರು PDF ಫಾರ್ಮೆಟಲ್ಲಿ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಜಾಯ್ನಿಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗಿ. ಹಾಗೆ ಪ್ರತಿಯೊಂದು ನಾನು ಏನು ವೀಡಿಯೋ ಮಾಡಿದ್ದೀನಿ ಎಲ್ಲ ನೋಟ್ಸು ಅಲ್ಲಿದೆ. ಸೊ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸೊ ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ ಅಂದರೆ ಎಜುಕೇಷನಲ್ಲಿ ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಸಪೋರ್ಟ್ ಸಿಗಲ್ಲ. ಏನಂದರೆ ಜಾಸ್ತಿ ಸಿನಿಮಾ ಇಲ್ಲ ಟೆಕ್ಕು ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಕನ್ಸಿಡರ್ಲಿ, ಅಂದರೆ ನಾನು ನೋಡಿರೋ ಮಟ್ಟಿಗೆ. ಸೊ ಹಾಗೆಯೇ ನಮ್ಮ ಚಾನಲ್ ನೋಡಿದ್ಮೇಲೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಹಾಗೆ ಬಾಯ್, ಟೇಕ್ ಕೇರ್.